ವಿಸ್ತರಣೆ ಬಗ್ಗೆ ಮತ್ತೆ ಚರ್ಚೆ ಆಗ್ತದೆ ಸರ್ ಈಗ. ನೋಡ್ರಿ, ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಳ್ತಕ್ಕಂಥದ್ದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಹೈಕಮಾಂಡು ಸಿ ಎಮ್ ಏನು ನಿರ್ಣಯ ಮಾಡ್ತಾರೆ, KPCC ಅಧ್ಯಕ್ಷರು ಏನು ಮಾರ್ಗದರ್ಶನ ಮಾಡ್ತಾರೆ, ಅದ್ರ ಪ್ರಕಾರ ಅದು ಆಗ್ತಾನೆ ಇರ್ತದೆ. ಕೆಲವೊಂದಿಷ್ಟು ಜನಕ್ಕೆ ಸಚಿವ ಸಂಪುಟ ಸೇರಬೇಕು ಅನ್ನೋ ಆಸೆ ಇದೆ ಸರ್. ಯಾವಾಗ ತಪ್ಪೇನಿದೆ? ಸೇರಬಾರ್ದತ್ತೆ ಎಲ್ಲಿದೆ? ಅವಧಿ ಮುಗಿತಾ ಏನು ಫಲಿತಾಂಶ ಆದ ನಂತರ ಬರ್ತೇನೆ ಸರ್, ಉಪ ಚುನಾವಣೆ ಫಲಿತಾಂಶ ಆದ ನಂತರ ಅದು ಮೇಲಿನವ್ರಿಗೆ ಬಿಟ್ಟಿದ್ದು. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ ಹಾಗೆ. ಅದು ನಡೀದೆ, ಅವೇನಿದೆ, ಅದು ನಿರಂತರ ಪ್ರಕ್ರಿಯೆ. ಅದು ಸರ್, ಸಚಿವ ಜಾರಕಿಹೊಳಿ ಅವರು ಒತ್ತಾಯ ಮಾಡಿದ್ದಾರೆ, ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಆದಷ್ಟು ಬೇಗ. ನೋಡ್ರಿ, ತಪ್ಪೇನಿದೆ ಅಂತ ನಾನೇ ಹೇಳಿದ್ದೀನಿ. ಮತ್ತು ಇನ್ನು ಅವ್ರು ಒತ್ತಾಯ ಮಾಡಿದರೆ ಏನಾಗೋದು? ಈಗ MLAಗಳು ಒತ್ತಾಯ ಮಾಡಿದ್ರೆ ಅಲ್ವಾ? ನೀವು ಒತ್ತಾಯ ಮಾಡ್ತೀರಾ ಸರ್? ಅರೆ, ನಾನು ಯಾಕೆ ಒತ್ತಾಯ ಮಾಡಲ್ರಿ? ಮಾಡೋರು ಮಾಡಲೇಬೇಕಲ್ಲ. ತಪ್ಪೇನಿದೆ? ಹಳಬರನ್ನ ಬಿಟ್ಟು ಹೊಸಬರು ಅದು ಏನು ನಿರ್ಣಯ ಹೈಕಮಾಂಡ್ ತಗೊಳ್ತದೆ ಅದು ಮುಂದಿಂದು. ಸರ್, ಈ ದಾವಣಗೆರೆ ಚುನಾವಣೆಯೊಳಗೆ ಅಲ್ಪಸಂಖ್ಯಾತರು ಷಡ್ಯಂತ್ರ ಮಾಡಿದ್ದಾರೆ ಅಂತೇಳಿ ಹಿರಿಯ ಪಕ್ಷದ ಮುಖಂಡರು ಆರೋಪ ಮಾಡ್ತಾರೆ. ಅದು ನನಗೆ ಗೊತ್ತಿಲ್ಲ, ಯಾಕಂದರೆ ನಾನು ದಾವಣಗೆರೆಗೆ ಹೋಗಿಲ್ಲ. ಬಾಗಲಕೋಟೆದು ಏನಾರು ಇದ್ದರೆ ಕೇಳ್ರಿ, ನಾನು ಹೇಳ್ತೀನಿ. ರಿಸಲ್ಟ್ ನಮ್ದು ಆಗ್ತದಂತ ನಾನು ಹೇಳಿದ್ದೀನಲ್ಲ, ದಾವಣಗೆರೆನೂ ಆಗ್ತದಂತ ನಮ್ಮ ಪಕ್ಷದ ಮೂಲಗಳೇ ಹೇಳ್ತಾ ಇದ್ದಾವೆ. ಎರಡೂ ಗೆಲ್ತೀವಿ ನಾವು. ಸರ್, ರಾಜ್ಯಪಾಲರು EVM ಇದನ್ನು ಬಳಕೆ ಮಾಡಿದಂತೆ ಕಾನೂನು ಮಾಡಿದ್ರು ಮಸೂದೆ. ಅದು ಇನ್ನೂ ಅಲ್ಲಿ ಬಿದ್ದದ ಅವ್ರ ಬಲ್ಲಿ. ಸಹಿ ಮಾಡಿಲ್ಲ. ಮಾಡಿಲ್ಲ ಅಂದರೆ ಮುಂದೆ ನೋಡೋಣ, ಕಾನೂನು ಮತ್ತೊಮ್ಮೆ ಸಬ್ಮಿಟ್ ಮಾಡ್ತೀವಿ. ಅವಕಾಶ ಇದೆ ಸಬ್ಮಿಟ್ ಮಾಡೋಕ್ಕೆ. ಸರ್, ಈಗ ಹಾವೇರಿ ಜಿಲ್ಲೆಯಲ್ಲಿ ಖಾಸಗಿ ಶಾಲೆಗಳು ಫೀಸ್ ಜಾಸ್ತಿಯನ್ನು ಮಾಡ್ತಿರುವಂಥದ್ದು, ಅಂದರೆ ಅವ್ರಿಗೆ ಕಡಿವಾಣ ಹಾಕುವಂಥ ರೀತಿಯಲ್ಲಿ ಯಾವ ರೀತಿ ಅಂತ ಸಭೆ ಆಗಿರ್ತದೆ. ಈಗ ಜೂನ್ ಅವಧಿ 50,000 60,000 CBSE ಸ್ಕೂಲ್ಗಳು ಸರ್ ಹೆವಿ ಡೊನೇಷನ್ ಮಾಡ್ತಿದ್ದಾರೆ ಸರ್. ಒಂದು ಪಿಟಿಷನ್ ಕೊಡಿಸಿ ಒಂದು ಎನ್ಕ್ವೈರಿ ಮಾಡಿಸ್ತೀನಿ. ಹಾಂ ಸರ್. ಆ ಥರ ಯಾವ ಶಾಲೆಯವರು ಸ್ಪೆಸಿಫಿಕ್ಕಾಗಿ ಹೆಸರಾಗಿ ಕೊಡಿ. ಅದು ಎಷ್ಟು ತೊಗೋಬೇಕು, ಆ ಇತಿಮಿತಿ ಒಳಗೆ ತೊಗೊಂಡ್ರೆ ಅದು ಸರಿ. ಮತ್ತು ಇತಿಮಿತಿ ಕ್ರಾಸ್ ಮಾಡಿದರೆ ಖಂಡಿತ ಕ್ರಮ ಕೈಗೊಳ್ತೀವಿ ನಾವು. ಓಕೆ ಸರ್, ನಿನ್ನೆ ಗಲಾಟೆ ಆಗಿದೆ ಗೃಹ ಬಳಕೆ ಸಿಲಿಂಡರ್ ಇಲ್ಲಿ ನೋಡ್ರಿ, ನೀವು ಯಾವ ಜಿಲ್ಲೆಯಲ್ಲಿದ್ದೀರಿ? ಗೃಹ ಬಳಕೆ ಸಿಲಿಂಡರ್ ಕೊಡ್ತಕ್ಕಂಥವ್ರೆ ನಮ್ಮ ರಾಜ್ಯದವ್ರು ಇದ್ದಾರೆ, ಕೇಂದ್ರದ ಮಂತ್ರಿಗಳು. ಮತ್ತು ನೀವು ಅವ್ರಿಗೆ ಹಿಡಿಯೋದಿಲ್ಲ. ಮತ್ತು ಅವ್ರು ನಿನ್ನೆ ಒಲಿ ತೋರ್ಸಾಕತ್ತಾರೆ ಪೇಪರ್ನಾಗ. ಇವತ್ತು ನೀವು ಅದನ್ನು ನೋಡಿ ಸಮಾಧಾನ ಮಾಡ್ಕೊಂಡು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಮತ್ತೆ ಚರ್ಚೆ ಆಗ್ತದೆ ಸರ್ ಈಗ. ನೋಡ್ರಿ, ಸಚಿವ ಸಂಪುಟ ವಿಸ್ತರಣೆ ಮಾಡ್ಕೊಳ್ತಕ್ಕಂಥದ್ದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು. ಹೈಕಮಾಂಡು ಸಿ ಎಮ್ ಏನು ನಿರ್ಣಯ ಮಾಡ್ತಾರೆ, KPCC ಅಧ್ಯಕ್ಷರು ಏನು ಮಾರ್ಗದರ್ಶನ ಮಾಡ್ತಾರೆ, ಅದ್ರ ಪ್ರಕಾರ ಅದು ಆಗ್ತಾನೆ ಇರ್ತದೆ. ಕೆಲವೊಂದಿಷ್ಟು ಜನಕ್ಕೆ ಸಚಿವ ಸಂಪುಟ ಸೇರಬೇಕು ಅನ್ನೋ ಆಸೆ ಇದೆ ಸರ್. ಯಾವಾಗ ತಪ್ಪೇನಿದೆ? ಸೇರಬಾರ್ದತ್ತೆ ಎಲ್ಲಿದೆ? ಅವಧಿ ಮುಗಿತಾ ಏನು ಫಲಿತಾಂಶ ಆದ ನಂತರ ಬರ್ತೇನೆ ಸರ್, ಉಪ ಚುನಾವಣೆ ಫಲಿತಾಂಶ ಆದ ನಂತರ ಅದು ಮೇಲಿನವ್ರಿಗೆ ಬಿಟ್ಟಿದ್ದು. ಪಾಪ ಎಲ್ಲರಿಗೂ ಆಸೆ ಇರ್ತದೆ. ನಾನು 20 ವರ್ಷ ಕಾಯ್ದಿದ್ದೀನಿ ಹಾಗೆ. ಅದು ನಡೀದೆ, ಅವೇನಿದೆ, ಅದು ನಿರಂತರ ಪ್ರಕ್ರಿಯೆ. ಅದು ಸರ್, ಸಚಿವ ಜಾರಕಿಹೊಳಿ ಅವರು ಒತ್ತಾಯ ಮಾಡಿದ್ದಾರೆ, ಏನು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಆದಷ್ಟು ಬೇಗ. ನೋಡ್ರಿ, ತಪ್ಪೇ